ನಮಸ್ತೆ ರೈತ ಬಾಂಧವರೇ. ಇವತ್ತು ನಾನು ಶಿರ್ಲಾಲು ಭಾಗದ ಶ್ರೀಧರ್ ಪೂಜಾರಿ ಅವರ ಒಂದು ಮಲ್ಲಿಗೆ ಗಿಡನ ನೋಡಲಿಕ್ಕೆ ಬಂದಿದ್ದೀನಿ. ಇಲ್ಲಿ ಇವರಿಗೆ ಒಂದು ಚುಕ್ಕಿ ರೋಗ ಇರುವಂಥದ್ದು, ಹಳದಿ ಆಗ್ತಾ ಇರುವಂಥದ್ದು. ಕಾರಣಾಂತರದಿಂದ ಗೊಬ್ಬರದ ಪ್ರಮಾಣ ಉಪಯೋಗಿಸಿರೋದು ಸ್ವಲ್ಪ ವ್ಯತ್ಯಾಸ ಹೊಂದಿ ಮತ್ತು ಮಳೆ ಬಂದಾಗ ಅವರಿಗೆ ಕಾರಣ ಕಂಡಿರುವಂಥದ್ದು. ಇದಕ್ಕೆ ನಮ್ಮದೊಂದು ಸಾವಯವ ಗೊಬ್ಬರವನ್ನು ಇವತ್ತು ಕೊಡಲಿಕ್ಕೆ ಬಂದಿದ್ದೆ. ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿ ಅವರು ಕರೆ ಮಾಡಿದರು. ನಮ್ಮ ಹತ್ತಿರದ ತೋಟ ಆಗಿರೋದ್ರಿಂದ ನಾವು ಇಲ್ಲಿಗೆ ಬಂದಿದ್ವಿ. ಸೊ ಇವರಿಗೆ ಕೆಲವೊಂದು ಮಾಹಿತಿಯನ್ನು ಕೊಟ್ಟು ಇವಾಗ ಉಪಯೋಗ ಯಾವ ರೀತಿ ಮಾಡಬೇಕು ಅಂತ ಹೇಳಲಿಕ್ಕೆ ಬಂದಿದ್ದೀವಿ. ಸೊ ಈ ಗಿಡಗಳನ್ನು ಒಂದು 2.5-3 ತಿಂಗಳ ನಂತರ ನಿಮಗೆ ಒಂದು ಹೊಸ ವಿಡಿಯೋದ ಮುಖಾಂತರ ನಾನು ತೋರಿಸ್ತೀನಿ. ಹಲವಾರು ದಿನಗಳಿಂದ ನಾನು ವಿಡಿಯೋಗಳನ್ನ ಮಾಡಿರಲಿಲ್ಲ. ಇವಾಗ 1 by 1 ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗೆ ರಿಸಲ್ಟ್ ವೀಡಿಯೋಸ್ ಕೂಡ ಇದೆ, ಅದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಈ ಗಿಡಗಳನ್ನ ಒಂದು 3 ತಿಂಗಳ ನಂತರ ನಾನು ನಿಮಗೆ ಯಾವ ರೀತಿ ಬಂದಿದೆ ಅಂತ ಹೇಳಿ ಅವರ ಮುಖಾಂತರನೇ ಮಾತಾಡಿಸ್ತೀನಿ. ಈ ರೀತಿ ಇದೆ ಗಿಡಗಳು. ಇನ್ನೊಂದು 2.5-3 ತಿಂಗಳ ನಂತರ ನಿಮಗೆ ಇದನ್ನು ನಾನು ತೋರಿಸ್ತೀನಿ, ಯಾವ ರೀತಿ ಬಂದಿದೆ ಹೇಗಿದೆ ಅಂತ ಹೇಳಿ ನಾನು ತೋರಿಸ್ತೀನಿ. ಧನ್ಯವಾದಗಳು ರೈತ ಬಾಂಧವರೇ.